ಹೆಣ್ಮಕ್ಳು ತಗೊಳ್ಳೋದು ಸರ್ ಜಾತ್ರೆ ಟೈಮಲ್ಲಿ ಈ ರೀತಿ ವಸ್ತುಗಳನ್ನ ಇದೆ. ಬಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ಹೇಳಿ ಇದೊಂದು ಜರಿ ತಗೊಂಡಿದ್ದೀನಿ. ಇದು ಕೂಡ ಜಾತ್ರೆ ಟೈಮಲ್ಲಿ ನಮಗೆ ಸಿಗುವಂಥದ್ದು. ಯಾಕಂದರೆ ಇದು ಜಾಸ್ತಿ ಇರುತ್ತೆ, ಡಿಫ್ರೆಂಟ್ ಡಿಸೈನಲ್ಲಿ ಇರುತ್ತೆ. ಬಟ್ ನನಗೆ ಈ ಡಿಸೈನ್ ಇಲ್ಲ, ನಿನ್ನೆ ಜಾತ್ರೆ ಟೈಮಲ್ಲಿ ಸಿಕ್ತು ಅಂತ ಹೇಳಿ ಈ ಜುಮ್ಕಾಗಳು ನನ್ನ ಹತ್ರ ಅಷ್ಟೊಂದು ಸಿಲ್ವರ್ ಸ್ಯಾರಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ಕೆಳಗಡೆ ವೈಟ್ ಕಲರಲ್ಲಿ ಡಿಸೈನ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಮೊದಲನೇದಾಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂತಂದರೆ ನನ್ನ ಚಾನಲಲ್ಲಿ 13,000 ಅಬೋವ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆಲ್ಲ ಕಾರಣ ನೀವೇ. ಸೊ ಅದಕ್ಕೆ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ನೀವೆಲ್ಲ ನೋಡಿರೋ ಹಾಗೆ ನನ್ನ ಚಾನಲಲ್ಲಿ ನಾನು ಯಾವುದೇದಂಥ ಶಾಪಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಂಗೆ ಅಷ್ಟೊಂದೇನು ಇಷ್ಟ ಆಗ್ತಾ ಇರಲಿಲ್ಲ ಶಾಪಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಅದೇ ಶಾಪಿಂಗ್ ವೀಡಿಯೋ ಟ್ರೆಂಡಿಂಗ್ ಟಾಪಿಕ್ ಆದಾಗ ಅದನ್ನು ಕೂಡ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಮತ್ತು ಮುಂದೆ ಕೂಡ ನಾನು ಏನೆಲ್ಲ ಪರ್ಚೇಸ್ ಮಾಡ್ತೀನೋ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಶಾಪಿಂಗ್ ವಿಡಿಯೋ. ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಾನು ಮುಡುಕ್ತೆರೆ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಲೈವ್ ಕೂಡ ಬಂದಿದೆ. ನಿಜವಾಗ್ಲೂ ಲೈವ್ ಬರೋದು ಹೇಗೆ ಅಂತ ಗೊತ್ತಿಲ್ಲ, ಹೇಗೆ ರೆಸ್ಪಾನ್ಸ್ ಮಾಡಬೇಕಂತ ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಅಂತ ಕೂಡ ನನಗೆ ಗೊತ್ತಿಲ್ಲ. ಸಡನ್ನಾಗಿ ನಾನು ಲೈವ್ಗೆ ಬಂದೆ. ಅಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂತು ನನಗೆ. ಅದಕ್ಕೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಲ್ಲಿ ಜಾತ್ರೆಗೆ ಹೋಗಿದ್ದಾಗ ನಾನು ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಎಷ್ಟೇ ಆನ್ಲೈನ್ ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೂ ಕೂಡ ನಾವು ಈ ರೀತಿ ಜಾತ್ರೆಗೆ ಹೋದಾಗ, ಔಟ್ ಆಫ್ ಸ್ಟೇಷನ್ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ತೊಗೊಳ್ತೀವಲ್ಲ ಐಟಮ್, ಅದು ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ನನಗೂ ಕೂಡ ಈ ಥರ ಜಾತ್ರೆ ಟೈಮಲ್ಲಿ ಶಾಪಿಂಗ್ ಮಾಡೋದು ತುಂಬ ಇಷ್ಟ. ಸೊ ಅಲ್ಲಿ ನಾನು ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಗೆ ಟೈಮ್ ಇರಲಿಲ್ಲ. ನೈಟ್ ಲೇಟ್ ಆಗ್ತಾಯಿತ್ತು ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ನನಗೆ ಯೂಸ್ ಆಗುವಂಥ ಐಟಮ್ನೇ ನಾನು ಶಾಪಿಂಗ್ ಮಾಡಿರೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಶಾಪಿಂಗ್ ಮಾಡಿದ್ದು ಈ ರೀತಿ ಬ್ಯಾಂಗಲ್ಸು. ಜಾತ್ರೆ ಟೈಮಲ್ಲೆಲ್ಲ ಇದು ಜಾಸ್ತಿ ಇರುತ್ತೆ, ಈ ರೀತಿ ಬ್ಯಾಂಗಲ್ಸು ಡಿಫ್ರೆಂಟ್ ಡಿಸೈನಲ್ಲಿರುತ್ತೆ. ಬಟ್ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಈ ಥರ ಗಾಜಿನ ಬಳೆಗೆ ಇದು ಸೂಟೇಬಲ್ ಅಂತ ಅನ್ನಿಸ್ತು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ರೀತಿ ಗಾಜಿನ ಬಳೆಗೆ ಯೂಸ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಇದು ನಾವು ಮಾಮೂಲಿ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಕೇಳಿದಾಗ ಇದು 150-200 ಹೇಳ್ತಾರೆ. ಬಟ್ ಜಾತ್ರೆಯಲ್ಲಿ ತೊಗೊಂಡಿದ್ದಕ್ಕೆ 100 ರುಪೀಸ್ಗೆ ನನಗೆ ಇದು ಸಿಕ್ತು. ಅದಾದಮೇಲೆ ಈ ರೀತಿ ಕ್ಲಿಪ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ಹುಡುಕ್ತಾ ಇದೆ ಬಟ್ ಸಿಕ್ಕಿರಲಿಲ್ಲ. ನಿನ್ನೆ ಜಾತ್ರೆ ಟೈಮಲ್ಲಿ ಸಿಕ್ತು ಅಂತ ಹೇಳಿ ನಾನು ಇದೊಂದನ್ನು ಪರ್ಚೇಸ್ ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಕ್ಲಿಪ್ನ ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ನಾನು ಪರ್ಚೇಸ್ ಮಾಡಿರೋದು ಈ ರೀತಿ ಜುಮ್ಕಾಗಳು. ಒಂದೊಂದಾಗಿ ತೋರಿಸ್ತೀನಿ. ಇದು ಪುಟಾಣಿ ಸಿಲ್ವರ್ ಕಲರ್ ಜುಮ್ಕ. ನನ್ನ ಹತ್ರ ಅಷ್ಟೊಂದು ಸಿಲ್ವರ್ ಇಯರಿಂಗ್ಸ್ ಇರಲಿಲ್ಲ. ಗೋಲ್ಡ್ ಕಲರ್ ಜುಮ್ಕಗಳಿದೆ ಬಟ್ ಸಿಲ್ವರ್ ಕಲರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೀನಿ. ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕೆಳಗಡೆ ವೈಟ್ ಪರ್ಲಲ್ಲಿ ಡಿಸೈನ್ ಮಾಡಿದ್ದಾರೆ, ಮೇಲ್ಗಡೆ ಈ ರೀತಿ ಡಿಸೈನ್ ಇದೆ. ಇದು ಕೂಡ ನಂಗೆ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಪುಟಾಣಿ ಗೋಲ್ಡ್ ಕಲರ್ ಜುಮ್ಕ. ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ಬೇರೆ ಆಪ್ಷನ್ಗೆ ಹೋಗಲಿಲ್ಲ, ಇದನ್ನೇ ಪರ್ಚೇಸ್ ಮಾಡಿದೆ. ಇದು ಟ್ರೆಡಿಷ್ನಲ್ ವೇರ್ ಡ್ರೆಸ್ಗಳಿಗೆ, ಇದು ರೀತಿ ಟೆಂಪಲ್ಗೆ ಹೋದಾಗ ಎಲ್ಲ ಈ ರೀತಿ ಹಾಕ್ಕೊಂಡು ಹೋದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಸಿಲ್ವರ್ ಕಲರ್ ಹ್ಯಾಂಗಿಂಗ್ ಜುಮ್ಕನ ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ನನಗೆ ಇಷ್ಟ ಆಯಿತು. ಸಿಂಪಲ್ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಒಂದು ತೊಗೊಂಡಿದ್ದೀನಿ. ಈ ರೀತಿ ಪರ್ಲ್ಸ್ ಹ್ಯಾಂಗಿಂಗ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಇದು ಸ್ಯಾರಿಗಿಂತ ಕುರ್ತಿಗಳಿಗೆ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಹತ್ರ ಒಂದು ವೈಟ್ ಕಲರ್ ಕುರ್ತಿ ಇದೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ವೇರ್ ಮಾಡಾದ್ಮೇಲೆ ಕೂಡ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಈ ರೀತಿ ಇಯರಿಂಗ್ಸ್ನ ಪರ್ಚೇಸ್ ಮಾಡಿರೋದು. ಅದಾದಮೇಲೆ ಇದು ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಸ್ವಲ್ಪ ವೆಯ್ಟ್ ಇದೆ. ಇದು ಸ್ಯಾರಿಗಳಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ಡಿಫ್ರೆಂಟ್ ಡಿಸೈನಲ್ಲಿದೆ. ಇದು ಪಿಕಾಕ್ ಡಿಸೈನ್ದು ಇದು. ಸೊ ಇದನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಸ್ವಲ್ಪ ವೆಯ್ಟ್ ಇದೆ.
ಆದರೂ ಪರವಾಗಿಲ್ಲ, ಯಾವಾಗಾದರೂ ಒನ್ ಟೈಮ್ ಅಲ್ವಾ ಯೂಸ್ ಮಾಡೋದಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಜಾತ್ರೆ ಟೈಮಲ್ಲಿ ಈ ರೀತಿ ವಸ್ತುಗಳನ್ನ ಹೆಣ್ಮಕ್ಳು ತೊಗೊತಾರೆ. ನಾನು ಕೂಡ ಅಷ್ಟೇ, ನನ್ನ ಪರ್ಸ್ನಲ್ ಥಿಂಗ್ಸ್ಗಳಿಗಿಂತ ಈ ರೀತಿ ಕಿಚನ್ಗೆ ಏನೇನು ಬೇಕು ಅದನ್ನು ತೊಗೊಳ್ಳೋದು ನಂಗೆ ತುಂಬ ಇಷ್ಟ. ಜಾತ್ರೆಗೆ ಹೋದಾಗ ಈ ರೀತಿ ವಸ್ತುಗಳು ತೊಗೊಳ್ಳೋದಂತೂ ನಂಗೆ ತುಂಬಾ ಇಷ್ಟ. ಇದು ನನಗೆ ಹ್ಯಾಂಡಲ್ ತುಂಬ ಇಷ್ಟ ಆಯಿತು. ಹ್ಯಾಂಡಲ್ ನೋಡಿ ಇದೊಂದು ತೊಗೊಂಡೆ. ಅಷ್ಟೊಂದೇನು ಕ್ವಾಲಿಟಿ ಇಲ್ಲ, ಬಟ್ ಓಕೆ, ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತಿದೆ ಅಂತ ಅನ್ನಿಸ್ತು. ಇದು ಒಂದು ತೊಗೊಂಡೆ. ಅದಾದಮೇಲೆ ಈ ರೀತಿ ಮಗ್ ತೊಗೊಂಡೆ, ವಾಟರ್ ಮಗ್ ಅಂದರೆ ನೀರಿನ ಮಗ್ ತೊಗೊಂಡೆ. ಇದು ನಮ್ಮ ಮನೇಲಿ ಪ್ಲ್ಯಾಸ್ಟಿಕ್ದಿದೆ, ಬಟ್ ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ಹೇಳಿ ಈ ರೀತಿ ಸ್ಟೀಲ್ದು ತೊಗೊಂಡೆ. ತುಂಬ ದಿನದಿಂದ ಹುಡುಕ್ತಿದೆ, ಬಟ್ ಜಾತ್ರೆಯಲ್ಲೇ ಸಿಕ್ತು, ಸೊ ಅದಕ್ಕೋಸ್ಕರ ತೊಗೊಂಡೆ. ತುಂಬ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ, ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಇದೊಂದು ಮಗ್ ಕೂಡ ತೊಗೊಂಡೆ. ಅದಾದಮೇಲೆ ಈ ರೀತಿ ಕುಟ್ಟಂಗಿ ತೊಗೊಂಡೆ. ನಿಜ ಹೇಳಬೇಕಂದ್ರೆ ಇದು ನಾವು ಬೇರೆ ಕಡೆ ಶಾಪ್ಗಳಲ್ಲಿ ತೊಗೋತೀವಿ ಅಂದರೆ ತುಂಬಾ ಅಮೌಂಟ್ ಹೇಳ್ತಾರೆ ಆಯಿತಾ, ತುಂಬ ರೇಟ್ ಹೇಳ್ತಾರೆ. ಈ ರೀತಿ ಜಾತ್ರೆ ಟೈಮಲ್ಲಿ ತೊಗೊಂಡ್ರೆ ಇದು ಕಡಿಮೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕುಟ್ಟಂಗಿ ಒಂದು ತೊಗೊಂಡಿದ್ದೀವಿ. ಅದಾದಮೇಲೆ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಯಾಕಂದರೆ ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ, ಬಟ್ ಸಿಟಿಲಿರೋರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಇದೊಂದು ತೊಗೊಂಡಿದ್ದೀನಿ. ಇದು ಮುದ್ದೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ನಾಟ್ ದ ಲೀಸ್ಟ್ ಅಂತ ಹೇಳೋ ಹಾಗೆ ಇದೊಂದು ಜರಡಿ ತೊಗೊಂಡಿದ್ದೀನಿ. ಇದು ಕೂಡ ಜಾತ್ರೆ ಟೈಮ್ಗಳಲ್ಲೇ ನಮಗೆ ಸಿಗೋ ಅಂಥದ್ದು. ಜಾತ್ರೆ ಟೈಮಲ್ಲಿ ಇದು ಚೀಪಾಗಿ ಸಿಗುತ್ತೆ, ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀವಿ. ಆಲ್ರೆಡಿ ಒಂದಿದೆ, ಬಟ್ ಅದು ಹಳೇದಾಗಿದೆ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇದಾದಮೇಲೆ ಸಣ್ಣ ಪುಟ್ಟ ಐಟಮು ಮತ್ತು ತಿಂಡಿಗಳು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಇಷ್ಟೇ ನಾನು ಪರ್ಚೇಸ್ ಮಾಡಿರೋವಂಥದ್ದು. ಪರ್ಚೇಸ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು, ಬಟ್ ಟೈಮ್ ಇರಲಿಲ್ಲ. ನಾವು ಹೋಗಿದ್ದೆ ಲೇಟಾಗಿ ಹೋಗಿತ್ತು, ರಿಟರ್ನ್ ಬರೋದಿತ್ತು. ಲೇಟ್ ಕೂಡ ನೈಟ್ ಆಗಿರೋದ್ರಿಂದ ರಿಟರ್ನ್ ಬರೋದಿತ್ತು. ಸೊ ಬೇಗ ಶಾಪ್ ಮಾಡೋದಿತ್ತು. ನನ್ನ ಕೈ ಎಷ್ಟಾಗುತ್ತೋ ಅಷ್ಟನ್ನು ಶಾಪ್ ಮಾಡಿದ್ದೀನಿ. ಮುಂದೆ ಕೂಡ ನಾನು ಏನೇನೆಲ್ಲ ಶಾಪ್ ಮಾಡ್ತೀನಿ ಅನ್ನೋ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಿದೆ, ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋನ ಇಷ್ಟೊತ್ತರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.